ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಸ್, ಇಟ್ ಈಸ್ ಭೀಮೇಶ್ವರ ದೇವಾಲಯ, ನೀಲಗುಂದ ಅನ್ನೋ ಊರಲ್ಲಿದೆ. ದಿಸ್ ಇಸ್ ವೆರಿ ನಿಯರ್ ಟು ದಾವಣಗೆರೆಯಿಂದ ಸುಮಾರು 30-35 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ಇದು ನೀಲಗುಂದ ಅನ್ನೋ ಜಾಗದಲ್ಲಿ ಈ ಒಂದು ದೇವಸ್ಥಾನ 12ನೇ ಶತಮಾನದಲ್ಲಿ 12th ಸೆಂಚುರಿಯಲ್ಲಿ ನಿರ್ಮಾಣ ಆಗಿದೆ. ಇದು ಕಲ್ಯಾಣಿ ಚಾಲುಕ್ಯ ಅವ್ರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಅಂತಲೂ ನಂಬಿಕೆಗಳಿವೆ. ಅದಕ್ಕೆ ಕೆಲವು ಪುರಾವೆಗಳು ಇದೆ ಕೂಡ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದ ಹೊರ ಭಾಗದಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಹೀಗೆ ದೇವಸ್ಥಾನದ ಗೋಪುರವನ್ನು ನೀವು ನೋಡ್ತಾ ಇರ್ಬೋದು, ಅಥವಾ ಶಿಖರ ಅಂತ ಏನು ಹೇಳ್ತಾರೆ. ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿರುತ್ತೆ. ದ್ರಾವಿಡ ಶೈಲಿ ಅಂತ ಅಂದರೆ ಚಾಲುಕ್ಯರು ಅವಾಗಿನ ಅವರ 11-12ನೇ ಶತಮಾನದಲ್ಲಿ ಈ ರೀತಿಯಾದ ದೇವಸ್ಥಾನಗಳನ್ನು ನಿರ್ಮಿಸ್ತಾ ಇದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಸೊ ಬನ್ನಿ, ಇನ್ನೂ ಹೆಚ್ಚಿನದಾಗಿ ನಾನು ಇಲ್ಲಿ ಸಾಧ್ಯವಾದಷ್ಟು ನಾನು ತಿಳ್ಕೊಂಡಿರೋ ಅಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಟು ಭೀಮೇಶ್ವರ ಟೆಂಪಲ್. ಹಾಗೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ದೊಡ್ಡ ಕೆರೆ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ನಾವು ಪ್ರೋಕ್ಷಣೆ ಮಾಡಿಕೊಂಡು ಇದಾದ ನಂತರ ನಾವು ದೇವರ ದರ್ಶನವನ್ನು ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು, ಇದು ದೇವಸ್ಥಾನದ ಮುಂದಿನ ಭಾಗ. ದೇವಸ್ಥಾನ ಈ ರೀತಿಯಾಗಿ ಕಾಣಿಸುತ್ತೆ. ಕೆರೆಯ ಎದುರುಗಡೆನೇ ದೇವಸ್ಥಾನ ಇರೋದ್ರಿಂದ ಈ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಾನು ಫಸ್ಟು ಹೋಗುವಾಗ ಇಲ್ಲಿ ಒಂದು ಮೆಟ್ಲು ಕಾಣಿಸ್ತಾ ಇದೆ, ಇಲ್ಲಿಂದ ಹತ್ಕೊಂಡು ಹೋಗುವಾಗ ಲೆಫ್ಟಲ್ಲಿ ದೇವರ ದರ್ಶನವನ್ನು ಮಾಡ್ಕೊಳ್ಳೋಕ್ಕೆ ಹೋಗುವಂಥ ದಾರಿ. ಅದಕ್ಕಿಂತ ಮುಂಚೆ ನಾನು ಒಂದು ಜಾಗವನ್ನು ತೋರಿಸ್ತಾ ಇದ್ದೀನಿ. ಇದು ಮುಖಮಂಟಪ, ಸಭಾಮಂಟಪ ಅಂತ ಇದೆ. ಇಲ್ಲಿ ಕಾಣಿಸ್ತಾ ಇರೋದು ಮುಖಮಂಟಪ, ಸಭಾಮಂಟಪದ ಎದುರುಗಡೆ ಇರುವಂತಹ ಜಾಗ. ಇದು ಸೂರ್ಯ ದೇವನಿಗೆ ಮಾಡಬೇಕಾಗಿದ್ದ ಒಂದು ದೇವಾಲಯ ಅಂತೆ. ಬಟ್ ಅಲ್ಲಿ ಸೂರ್ಯನ ಮೂರ್ತಿ ಆಗಲಿ ಅಥವಾ ಏನೂ ಇಲ್ಲ, ಹಾಗಾಗಿ ಒಂದು ನಂದಿನಿಟ್ಟಿದ್ದಾರೆ. ಹಾಗೆ ನಾನು ಮುಖ್ಯ ದ್ವಾರದಿಂದ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು 4 ಸ್ತಂಭಗಳಿದೆ. ಇಲ್ಲಿ ಒಳಗಡೆ ಸ್ವಲ್ಪ ಕತ್ಲಿದ್ದ ಕಾರಣ ನಾನೇನು ಜಾಸ್ತಿ ಕ್ಲಿಯರಾಗಿ ತೋರ್ಸೋಕ್ಕಾಗಲ್ಲ. ಇದೇ ಭೀಮೇಶ್ವರ ದೇವರು. ಸೊ ಭೀಮೇಶ್ವರ ಅಂತ ಯಾಕೆ ಹೆಸರು ಬಂತು ಅಂತ ನಾನು ಅಲ್ಲಿ ಅವರಿಗೆ ಕೇಳಿದೆ. ಅವ್ರು ಹೇಳಿದ್ರು, ಆವಾಗ ಪಾಂಡವರು ಈ ಕಡೆ ವಲಸೆ, ಅಂದರೆ ಈ ಜಾಗದಲ್ಲಿ ವಲಸೆ ಬರುವಾಗ ದಾಹ ಆಗತ್ತಂತೆ. ಆವಾಗ ಭೀಮನಿಂದನೇ ಇಲ್ಲಿ ಒಂದು ಈಶ್ವರಂದು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಅವರು ಮುಂದಿನ ದಾರಿಯನ್ನು ಹಿಡಿತಾರೆ ಅಂತ ಹೇಳಿದ್ರು. ಹಾಗೆ ನಾನು ಈಶ್ವರನನ್ನು ನೋಡಿ ತುಂಬ ಖುಷಿಯಾಗಿ ಒಂದು ದೇವ್ರ ನಾಮ ಕೂಡ ಹೇಳಿದೆ. ಎಗೇನ್ ನಾನು ವಾಪಸ್ ಬಂದು ಈ ಕಡೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ. ಸೊ ಇಲ್ಲಿ ನೋಡಿ, ಇದು ಸೂರ್ಯನನ್ನು ಸ್ಥಾಪನೆ ಮಾಡಬೇಕು ಅಂತ ಮಾಡಿಸಿದಂತಹ ಒಂದು ಜಾಗ ಅಂತ ಇದು. ಬಟ್ ಅಲ್ಲಿ ಏನಾಗಿದೆ, ನಂದಿಯನ್ನು ಇಟ್ಟಿದ್ದಾರೆ. ಹೀಗೆ ಹೊಸ್ತಿಲು ದಾಟಿ ನಾವು ಈ ಕಡೆ ಬರಬೇಕಾದ್ರೆ ಇಲ್ಲಿ ಒಂದು ವೇದಿಕೆ ನಿಮಗಿಲ್ಲಿ ಕಾಣಿಸ್ತಾ ಇದೆ. ಸುತ್ತ 4 ಸ್ತಂಭಗಳನ್ನು ನಾವು ನೋಡ್ತಾ ಇರ್ಬೋದು. ಇದೆಲ್ಲ ಹಳೆಯ ಶೈಲಿಯ ಕಂಬಗಳು. ಇಲ್ಲಿ ನಿಮಗೆ ಒಂದು ರಂಧ್ರ ಕಾಣಿಸ್ತಾ ಇದೆ. ಇದು ಯಾಕೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಬಂತು. ಸೊ ನಾವು ಕೇಳಿದ್ವಿ ಯಾಕೆ ಅಂತ. ಆವಾಗ ಈ ದೇವಸ್ಥಾನದ ಮೇಲೆ ದಾಳಿ ಆಗಿದೆ ಅಂತ ಗೊತ್ತಾಯಿತು. ಅಲ್ಲಿವರೆಗೂ ನನಗೆ ನೀಟಾಗಿ ಗೊತ್ತಾಗಿರಲಿಲ್ಲ. ಸೊ ಅದರಲ್ಲಿ ನಿಧಿ ಇದೆ ಅಥವಾ ಏನೋ ಸಂಪತ್ತಿದೆ ಅನ್ನೋ ಕಾರಣಕ್ಕೆ ಅದನ್ನು ಒಡೆದಿದ್ರಂತೆ. ಹಾಗಾಗಿ ಅದರ ಗುರುತು ಇಲ್ಲಿದೆ. ಇಲ್ಲಿ ನೋಡಿ, ಇನ್ನೊಂದು ವಿಶೇಷವಾದ ಒಂದು ವಿಗ್ರಹ. ಇದು ಭಿನ್ನ ಆಗಿದೆ, ದಾಳಿ ಮಾಡಿರೋದ್ರಿಂದ ಈ ವಿಗ್ರಹ ಭಿನ್ನ ಆಗಿದೆ. ಹಾಗಾಗಿ ಇದು ಪೂಜೆಗೆ ಬರಲ್ಲ, ಅದೆಲ್ಲರಿಗೂ ಗೊತ್ತಿರೋಂತಹ ವಿಚಾರ. ಇಲ್ಲಿ ಲಕ್ಷ್ಮೀನಾರಾಯಣರ ವಿಗ್ರಹ ಇದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲಕ್ಷ್ಮಿಯ ತೊಡೆ, ಕೈ
ಸ್ವಲ್ಪ ಭಿನ್ನ ಆಗಿದೆ. ಹಾಗೆ ವಿಷ್ಣು ಅಥವಾ ನಾರಾಯಣರ ಒಂದು ಮೈಕೈ ಕೂಡ ಸ್ವಲ್ಪ ಭಿನ್ನ ಆಗಿದೆ. ಆದರೆ ಇದರ ವಿಶೇಷತೆ ಏನು ಅಂತ ಅವ್ರು ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು. ಇಟ್ ವಾಸ್ ಸೋ ಕ್ಯೂರಿಯಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಲಕ್ಷ್ಮಿಯ ಕೈ ನಾರಾಯಣನ ಮೇಲೆ ಇರೋದ್ರಿಂದ ಆ ಉಂಗುರಗಳು ಎಷ್ಟು ಡೀಟೇಲಾಗಿ ಕೆತ್ತಿರೋದು ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಇದು ನಾನು ನವಶಕ್ತಿನ ಅಥವಾ ನವಗ್ರಹನ ಏನು ಅಂತ ಗೊತ್ತಾಗಲಿಲ್ಲ. ಸೊ ಅವ್ರು ಹೇಳಿದರು ಇದು ಸಪ್ತ ಮಾತೃ ಅಂತ. ಇಲ್ಲಿ ಏನು ಇದೆ ಅಂತಂದರೆ 7 ಅಥವಾ ಸಪ್ತ, ಇದು ದೇವಿಯ ಸ್ವರೂಪವಾಗಿಯೂ ಒಂದು ಅರ್ಥದಲ್ಲಿ ಇಟ್ಟಿದ್ದಾರಂತೆ. ಹಾಗೆ ಹೀಗೆ ಪಕ್ಕ ಬಂದಾಗ ಒಂದು ಗಣೇಶನ ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ. ಅದು ಕೂಡ ಭಿನ್ನ ಆಗಿದೆ. ತುಂಬ ಬೇಜಾರಾಗತ್ತೆ ಈ ರೀತಿಯಾಗಿ ಮಾಡಿರೋದು. ತುಂಬ ತುಂಬ ಬೇಜಾರಾಗತ್ತೆ. ಇಂಥ ಒಳ್ಳೊಳ್ಳೆ ಕೆತ್ತನೆಗಳನ್ನ ಇಷ್ಟು ಹಾಳು ಮಾಡಾಕಿದ್ದಾರೆ ಅಂದರೆ ಅವರ ಒಂದು ಕೆಟ್ಟ ಮನಸ್ಥಿತಿ, ನಮಗೆ ದಾಳಿ ಮಾಡಿರೋರ ಮನಸ್ಥಿತಿ ನಮಗೆ ಎಷ್ಟು ಕೆಟ್ಟದಾಗಿ ಕಾಣಿಸುತ್ತೆ ಅಲ್ವಾ. ಇಲ್ಲಿ ಅದೇ ರೀತಿ ನಾವು ದೇವಸ್ಥಾನ ಅಂದರೆ ಗರ್ಭಗುಡಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ಕೆಲವು ಕೆತ್ತನೆಗಳನ್ನ ಮಾಡಿದ್ದಾರೆ. ವಿಷ್ಣುವಿನ ಕೆತ್ತನೆ, ಕೃಷ್ಣನ ಕೆತ್ತನೆ ಹಾಗೂ ದ್ವಾರಪಾಲಕರ ಕೆತ್ತನೆಯನ್ನು ಮಾಡಿದ್ದಾರೆ. ಒಂದು ಬಾಳೆ ಗಿಡ, ಒಂದು ಎಲೆ, ಹೂ, ಹಣ್ಣುಗಳನ್ನು ಎಷ್ಟು ಡೀಟೇಲಾಗಿ, ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿನ್ಯಾಸ ಅಲ್ವಾ. ನೀವು ನೋಡ್ತಾ ಇರ್ಬೋದು, ಇದು ಗಜಲಕ್ಷ್ಮಿ. ಇಲ್ಲಿ ನೀಟಾಗಿ ಕಾಣಿಸುತ್ತೆ ನಿಮಗೆ. ಆ ಕಡೆ ಈ ಕಡೆ ಆನೆಗಳಿವೆ, ಮಧ್ಯದಲ್ಲಿ ಲಕ್ಷ್ಮಿ ಇದ್ದಾಳೆ. ಇದು ಏನು ಅಂತ ಅಂದರೆ 2 ಅರ್ಥ ಕೊಡುತ್ತೆ. ಒಂದು ಸಂಪತ್ತು ಅಂದರೆ ದೇವಸ್ಥಾನದ ಒಂದು ಸಂಪತ್ತು, ಹಾಗೆ ಒಂದು ವೆಲ್ಕಮ್, ಸ್ವಾಗತವನ್ನು ಕೋರ್ಲಿಕ್ಕೂ ಕೂಡ ಅದು ಎಂಟ್ರೆನ್ಸಲ್ಲಿ ಹಾಕಿರ್ತಾರಂತೆ. ತುಂಬ ದೇವಸ್ಥಾನಗಳಲ್ಲಿ ಇದು ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಒಳಭಾಗದಿಂದ ಈ ರೀತಿಯಾಗಿ ತಿಳ್ಕೊಂಡ್ರೆ ಹೊರಗಡೆ ಬಂದಾಗ ನಾವು ಇಲ್ಲಿ ನೋಡಬಹುದು ದೇವಸ್ಥಾನದ ಸುತ್ತ ಎಷ್ಟು ಚೆನ್ನಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ. ಇದಕ್ಕಿಂತ ನನಗೆ ತುಂಬ ಬೇಜಾರಾಯಿತು ನನಗೆ ಇದನ್ನು ನೋಡಿ. ಎಂಥ ಒಳ್ಳೆ ದೇವಸ್ಥಾನ, ಎಂಥ ಇತಿಹಾಸ, ಎಷ್ಟು ವರ್ಷ ಶತಮಾನಗಳ ಇತಿಹಾಸ ಇರುವಂತಹ ದೇವಸ್ಥಾನದಲ್ಲಿ ಈ ರೀತಿಯಾದ ಕೆಟ್ಟ ಮನಸ್ಥಿತಿ ಇರುವಂಥ ಜನ ಎಷ್ಟು ಕೆಟ್ಟದಾಗಿ ಅದ್ರ ಮೇಲೆ ಗೀಚ್ ಹೋಗಿದ್ದಾರೆ. ಸೊ ದಯವಿಟ್ಟು ಅದನ್ನು ಎಲ್ಲರೂ ನಾವು ತಡಿಬೇಕು. ಹಾಗೆ ದೇವಸ್ಥಾನದ ಆಚೆ ಕಡೆ ಶಾಸನಗಳಿವೆ. ಹಾಗೆ ದೇವಸ್ಥಾನದ ಸುತ್ತ ಎಲ್ಲ ನೀಲಗಿರಿ ಮರಗಳು, ತೆಂಗಿನ ಮರಗಳು, ಆಮೇಲೆ ಎಷ್ಟೊಂದು ಥರದ ಗಿಡಗಳನ್ನೆಲ್ಲ ಹಾಕಿದ್ರು. ತುಂಬ ಗ್ರೀನ್ರಿಯಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು. ಬಯಲು ಇರೋ ದೇವಸ್ಥಾನ ಅಂತ ಅನಿಸೋದೇ ಇಲ್ಲ. ಹಾಗೆ ಇಲ್ಲಿ ಹೀಗೆ ನೋಡ್ತಾ ಅವ್ರು ಇನ್ನೊಂದು ಮಾಹಿತಿ ಕೂಡ ನಮಗೆ ಹೇಳ್ತಾರೆ. ಏನು ಅಂತ ಅಂದರೆ, ಇಲ್ಲಿ ಎದುರುಗಡೆ ನಾನು ನಿಮಗೆ ಅವಾಗ ಕೆರೆ ತೋರಿಸ್ದೆ ಅಲ್ವಾ, ಇದು ಮಳೆ ನೀರಿನ ಶೇಖರಣೆ ಆಗಿರುವಂತಹ ನೀರು. ನೋಡಿ ಎಷ್ಟು ಸಮೃದ್ಧಿಯಾಗಿ ನೀರು ತುಂಬಿದೆ. ನೀರು ಯಾವತ್ತೂ ಈ ಒಂದು ಕೆರೆಯಲ್ಲಿ ಖಾಲಿನೇ ಆಗಿಲ್ವಂತೆ ಇಲ್ಲಿವರೆಗೂ, ಇಷ್ಟು ದಿವಸದವರೆಗೂ ಅವ್ರ ಅರಿವಲ್ಲಿ. ಸೊ ಇಲ್ಲಿ ಏನು ಅದು ವಿಶೇಷತೆ ಅಂತ ಅಂದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನದ ಹೊರಗಡೆ ಇರುವಂತಹ ಒಂದು ಗೋಡೆ, ಕಲ್ಲಿನ ಗೋಡೆಯಲ್ಲಿ ಕೆತ್ತಿರುವಂತಹ ಒಂದು ವಿನ್ಯಾಸ ಅಂದರೆ ಒಂದು ಕಿಂಡಿ ಥರ ಮಾಡಿದ್ದಾರೆ. ಅದು ಸೂರ್ಯನ ಕಿರಣ ಎಲ್ಲ ಈ ಕಿಂಡಿಯಿಂದ ಬಂದು ಈಶ್ವರನ ಸ್ಪರ್ಶ ಮಾಡುತ್ತೆ ಅಂತ ಅವ್ರು ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಈ ಒಂದು ಇನ್ಫಾರ್ಮೇಷನ್ನು ನಾನು ಎಲ್ಲಿ ಕೇಳಿದ್ದೆ ಈ ಒಂದು ಇದನ್ನು ಅಂದರೆ, ಇದು ಬೆಂಗಳೂರಲ್ಲಿ ಗವಿಗಂಗಾಧರೇಶ್ವರ ಟೆಂಪಲಲ್ಲಿ ಮಕರ ಸಂಕ್ರಮಣ ದಿವಸ ಈಶ್ವರನ ಲಿಂಗದ ಮೇಲೆ ಸೂರ್ಯಕಿರಣ ಸ್ಪರ್ಶ ಆಗುತ್ತೆ ಅಂತ ಕೇಳಿದ್ದೆ. ಇದೇ ಸೆಕೆಂಡ್ ಟೈಮ್ ನಾನು ಇಲ್ಲಿ ಬಂದು ಕೇಳ್ತಾ ಇರ್ಬೋದು. ಇದೇ ಥರ ಬೇರೆ ದೇವಸ್ಥಾನಗಳಲ್ಲೂ ಈ ವಿಶೇಷತೆ ಇದ್ದೇ ಇರುತ್ತೆ. ಬಟ್ ನಾನು ರಿಯಲಾಗಿ ಅಲ್ಲಿ ನೋಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕಿಂತ ಸ್ವಲ್ಪ ಮಿನಿಟ್ಸ್ ಹಿಂದೆ ನಾನು ಒಂದು ಹೇಳಿದೆ, ದೇವಸ್ಥಾನದ ಮೇಲೆ ಗೀಚೋದು, ಹೆಸರುಗಳೆಲ್ಲ ಬರೆಯೋದು, ಅದೆಲ್ಲ ಎಷ್ಟು ಕೆಟ್ಟ ಮನಸ್ಥಿತಿ ಇರೋರೇ ಮಾಡೋದು. ದೇವಸ್ಥಾನ, ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ, ದೇವಸ್ಥಾನಗಳ ಉಳಿವಿಗೆ ಇಷ್ಟಪಡೋರು, ಅದರಲ್ಲಿ ಆಸಕ್ತಿ ಇರೋರು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆವಾಗಿನ ಕಾಲದಲ್ಲಿ ದಾಳಿ ಎಲ್ಲ ಮಾಡಿದ್ದು ಹಂಪಿ, ಇನ್ನು ಎಷ್ಟು ಜಾಗದಲ್ಲಿ ದಾಳಿಗಳು ಮಾಡಿದ್ದಾರೆ ಅಲ್ವಾ. ಅದು ಒಂಥರ ದಾಳಿ. ಆದರೆ ಇವಾಗಿನ ಜನ ದೇವಸ್ಥಾನದೊಳಗೆ ಬಂದು ದೇವಸ್ಥಾನದ್ರ ಮೇಲೆ ಏನೇನೋ ಹೆಸರುಗಳು ಎಲ್ಲ ಬರೆದು ಗೀಚೋದು, ಅದು ಕೂಡ ಈಗಿನ ಕಾಲದ್ದು ಅಂದರೆ 21ನೇ ಶತಮಾನದ ದಾಳಿ ಇದು. ಸೊ ನಾವೇನು ಮಾಡಬೇಕು, ಇದೆಲ್ಲ ಸ್ಟಾಪ್ ಮಾಡಬೇಕು. ಇದೊಂದೇ ದೇವಸ್ಥಾನ ಅಂತಲ್ಲ, ತುಂಬ ದೇವಸ್ಥಾನದಲ್ಲಿ ಈ ಥರ ನಡೀತಾ ಇರುತ್ತೆ.
ಇದು ಈ ವಿಡಿಯೋ ಮುಖಾಂತರ ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಒಂದು ಮೆಸೇಜ್ ಅಷ್ಟೇ. ಹಾಗೆ ಇನ್ನೊಂದೇನು ಅಂತ ಅಂದರೆ, ನಾವು ಈಗ ಏನಿದೆ ಆ ದೇವಸ್ಥಾನಗಳನ್ನು ಈ ಥರ ಒಂದು ಪುರಾತನ ತುಂಬ ಇತಿಹಾಸ ಇರೋ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಾವು ಯಾವಾಗಲೂ ಹೆಲ್ಪ್ ಆಗಬೇಕು, ನಾವು ಹೆಚ್ಚಿನದಾಗಿ ಸಹಾಯ ಮಾಡಬೇಕು ಅನ್ನೋದು ಒಂದು ನನ್ನ ಕಳಕಳಿ ಮನವಿ. ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಒಂದು ಅಳಿಲು ಸೇವೆ ಅನ್ನೋದು ನಾವು ಮಾಡೋಣ. ಸನಾತನ ಧರ್ಮ ಉಳಿಬೇಕು, ಹಾಗೆ ಇದೇ ಥರ ಹಿಂದೂ ದೇವಸ್ಥಾನಗಳನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.